ಹಲೋ ನಮಸ್ಕಾರ ಎಲ್ಲರಿಗೂ. ಹೆಸರು ಮದ್ದೂರು ವಡ ಆದರೆ ಮೈಸೂರು, ಮಂಡ್ಯ, ಬೆಂಗಳೂರಲ್ಲೂ ಫೇಮಸ್ ಆದ ಈ ಟೀ ಟೈಮ್ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ವಡ ಮಾಡೋದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 3/4 ಕಪ್ಪಷ್ಟು ಮೈದಾ, ಸ್ವಲ್ಪ ಕಡಿಮೆನೂ ಕೂಡ ತೊಗೋಬೋದು, 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ, ಬಾಂಬೆ ರವೆ ಕೂಡ ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್, 1 ಟೇಬಲ್ ಸ್ಪೂನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸಣ್ಣಗೆ ಹೆಚ್ಚಿದ ಕರಿಬೇವು, 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಹುರಿದು ಪುಡಿ ಮಾಡಿರೋ ಕಡಲೆ ಬೀಜದ ಪೌಡರ್ 2 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ ನಂತರ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡ ನಂತರ ಮತ್ತೆ ಒಂದ್ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಪಕೋಡ, ಬಜ್ಜಿ ಮಾಡುವಾಗ ಕಲಿಸೋ ಅಷ್ಟು ತೆಳ್ಳಗೆ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಸಿ ನಾದ್ಕೋಬೇಕು 1-2 ನಿಮಿಷ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇದನ್ನು 15 ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡೋಣ. 20 ನಿಮಿಷ ಆಗಿದೆ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉಂಡೆಗಳನ್ನ ತಗೊಂಡು ತಟ್ಕೋಬೇಕು. ಎಣ್ಣೆ ಹಚ್ಕೊಂಡು ಮಣೆ ಮೇಲಾದ್ರೂ ತಟ್ಕೋಬೋದು, ಇಲ್ಲ ಹೋಳ್ಗೆ ಎಲೆ ಮೇಲಾದ್ರೂ ತಟ್ಕೋಬೋದು. ಹೋಳ್ಗೆ ಎಲೆ ಮೇಲೆ ತಟ್ಟೋದ್ರಿಂದ ತೆಗೆದು ಎಣ್ಣೆಲಿ ಹಾಕೋದಕ್ಕೆ ಈಸಿ ಆಗುತ್ತೆ. ತುಂಬ ತೆಳ್ಳಗೂ ಅಲ್ಲದೆ ತುಂಬ ದಪ್ಪಕ್ಕೂ ಅಲ್ಲದೆ ಮೀಡಿಯಮ್ ಆಗಿ ತಟ್ಕೋಬೇಕು. ನೋಡಿ, ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕದು ಕೂಡ ಮಾಡ್ಕೋಬೋದು. ತಟ್ಕೊಂಡಿದ್ದಾಗಿದೆ. ಇವಾಗ ಬಿಸಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಬಾಣಲೆ ಸೈಜಿಗೆ ತಕ್ಕಂಗೆ 2 ಅಥವಾ 3ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. 2 ರಿಂದ 3 ಸಾರಿ ತಿರುಗಿಸಿ ಹಾಕಿ ಗೋಲ್ಡನ್ ಕಲರ್ ಆಗಬೇಕು ಮತ್ತು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಮದ್ದೂರು ವಡ ರೆಡಿ ಆಗುತ್ತೆ. ಎಲ್ಲನೂ ಹೀಗೆ ತಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಂಜೆ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. 1 ಕಪ್ ಅಕ್ಕಿ ಹಿಟ್ಟಿಂದ 14 ರಿಂದ 15 ವಡ ರೆಡಿ ಮಾಡ್ಕೋಬೋದು. ಮೈದಾ ಉಪಯೋಗಿಸಿರೋದ್ರಿಂದ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ 2 ದಿನ ಇಟ್ಕೊಂಡು ತಿನ್ಬೋದು. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ.